ಮಲೆನಾಡಿನಲ್ಲಿ ಮಹಾ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಇದರ ಜೊತೆಗೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೊಡಗಿನಲ್ಲೂ ಮಹಾ ಮಳೆ ಬೀಳ್ತಿದೆ. ವಯನಾಡಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಟನಲ್ ನಿರ್ಮಾಣ ಕಾಮಗಾರಿಯನ್ನ ಮಾಡ್ತಾ ಇದ್ದಂತಹ ಡಿಬಿಎಲ್ ಕಂಪನಿ ಮಂಗಳೂರಲ್ಲಿ ಕೂಡ ಕಳೆದ ಹಲವಾರು ವರ್ಷಗಳಿಂದ ಕಾಮಗಾರಿಯನ್ನ ಮಾಡ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಒಂದ್ ಕಡೆ ಪ್ರಕೃತಿಯ ಮುನಿಸು, ಮತ್ತೊಂದ್ ಕಡೆ ಮನುಷ್ಯನೇ ತಂದ್ಕೊಂಡಿರೋ ಆಪತ್ತು. ವಯನಾಡಿನಲ್ಲಿ ನಡೆದ ಭೀಕರ ದುರಂತ ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸಿದೆ. ಸಣ್ಣದೊಂದು ಸುಳಿವನ್ನೂ ಕೊಡದಂತೆ ಅಪ್ಪಳಿಸಿದ ಯಮಗುಡ್ಡ ಇಡೀ ಏರಿಯಾವನ್ನೇ ಸರ್ವನಾಶ ಮಾಡಿದೆ. ಪ್ರಕೃತಿಯ ಮಡಿಲಲ್ಲಿ ಬೆಚ್ಚಿಬಿದ್ದ 5 ಬಿದ್ದಲ್ಲೇ ಜೀವ ಬಿಟ್ಟಿದ್ದಾರೆ. ಈ ಆಪತ್ತಿಗೆ ಕಾರಣವಾಗಿದ್ದು ಬರೀ ಮಳೆಯಲ್ಲ, ಪ್ರಕೃತಿಯ ವಿಕೋಪವೂ ಅಲ್ಲ, ಮನುಷ್ಯನೇ ತಂದುಕೊಂಡ ಆಪತ್ತು, ತನ್ನ ಕೈಯಾರೆ ಮಾಡಿಕೊಂಡ ಘನಘೋರ ಕೃತ್ಯ. ವಯನಾಡಲ್ಲಿ ಸುರಂಗ ನೆಲಕಚ್ಚಿದ್ರೆ ಮಂಗಳೂರಲ್ಲಿ ತಡೆಗೋಡೆಯ ಕಂಟಕ ಎದುರಾಗಿದೆ. ದುರಂತ ಅಂದ್ರೆ ವಯನಾಡಲ್ಲಿ ಎಡವಟ್ಟು ಮಾಡಿದ ಡಿಬಿಎಲ್ ಕಂಪನಿಯೇ ಮಂಗಳೂರಲ್ಲೂ ಅವೈಜ್ಞಾನಿಕ ಕಾಮಗಾರಿ ಮಾಡಿದೆ. ಇದೇ ಈಗ ಮಂಗಳೂರು ಜನರನ್ನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತೆ ಮಾಡಿದೆ. ಕಾಮಗಾರಿ ಎಡವಟ್ಟು, ಗುಡ್ಡದ ಮೇಲಿದ್ದವರಿಗೆ ಆಪತ್ತು. ಮಳೆ ಬಿದ್ದಂತೆಲ್ಲ ಮಣ್ಣು ಕುಸಿತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಾ ಇದೆ. ಹೆದ್ದಾರಿಯಲ್ಲಿ ಹೋಗೋರು ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣವಾಗಿದ್ದು ಮತ್ತದೇ ಕಾಮಗಾರಿಯ ಎಡವಟ್ಟು. ಡಿಬಿಎಲ್ ಕಂಪನಿ ಕಲ್ಲಾಡಿ ಮೆಪ್ಪಾಡಿ ನಡುವೆ ಸುರಂಗ ಮಾರ್ಗ ಮಾಡ್ತಾ ಇದೆ. 2 ವರ್ಷಗಳಿಂದ ನಡೀತಾ ಇರೋ ಈ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾಗಿ ಮಣ್ಣನ್ನ ತೆಗೆದಿದ್ದಾರಂತೆ. ಇದರಿಂದಾಗಿನೇ ಮೇಲಿಂದ ಮೇಲೆ ಭೂ ಕುಸಿತವಾಗ್ತಾ ಇದೆ. ಅಪಾರ ಪ್ರಮಾಣದ ಮಣ್ಣು, ಕಲ್ಲು ಬಂಡೆಗಳು ರಸ್ತೆಗಪ್ಪಳಿಸೋದಕ್ಕೆ ಶುರುವಾಗಿವೆ. ಇದರಿಂದಾಗಿ ಗುಡ್ಡದ ಮೇಲ್ಭಾಗದಲ್ಲಿರೋ ನಿವಾಸಿಗಳಿಗೆ ಜೀವ ಭಯ ಶುರುವಾಗಿದೆ. ಕೆತ್ತಿಕಲ್ನಲ್ಲಿ ಅವರು ಕಳೆದ ಹಲವು ವರ್ಷಗಳಿಂದ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ರಸ್ತೆಗೆ ಗುಡ್ಡ ಕುಸಿತ ಕಾರಣಕ್ಕಾಗಿ ಅಲ್ಲಿ ತಡೆಗೋಡೆಯನ್ನ ನಿರ್ಮಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ಭೂಕುಸಿತ ಆಗೋಕೆ ಈ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ಹೇಳಿ ಈಗ ಅಧಿಕಾರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಅವೈಜ್ಞಾನಿಕವಾಗಿ ಮಣ್ಣನ್ನು ತೆಗೆದ ಕಾರಣಕ್ಕಾಗಿ ಪ್ರತಿ ವರ್ಷ ಭೂಕುಸಿತ ಆಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಮಳೆ ಅಬ್ಬರ. ಚಿಕ್ಕಮಗಳೂರು ಜಿಲ್ಲೆ ಅಕ್ಷರಶಃ ತೊಯ್ದು ತೊಪ್ಪೆಯಂತಾಗಿದೆ. ಎಡೆಬಿಡದೆ ಸುರಿತಾ ಇರೋ ಮಳೆ ಇಡೀ ಜಿಲ್ಲೆಯ ಜನರನ್ನ ಹೈರಾಣಾಗಿಸಿದೆ. ಕಳಸ ತಾಲೂಕಿನಲ್ಲಂತೂ ಹಗಲು ರಾತ್ರಿ ಎನ್ನದೇ ಮಳೆ ಸುರಿತಾ ಇದ್ದು ಬಲಿಗೆ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಬಿರುಗಾಳಿಯ ಹೊಡೆತಕ್ಕೆ ಬೃಹತ್ ಮರವೊಂದು ದನದ ಕೊಟ್ಟಿಗೆ ಮೇಲೆ ಬಿದ್ದಿದ್ದು 2 ಹಸುಗಳಿಗೆ ಗಾಯಗೊಂಡಿವೆ. ಅದೃಷ್ಟವಶಾತ್ ಮನೆ ಮಾಲೀಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಕಳೆದ 3-4 ದಿನಗಳಿಂದ ಚಿಕ್ಕಮಗಳೂರಲ್ಲಿ ಅಬ್ಬರಿಸ್ತಾ ಇರೋ ಮಳೆರಾಯ ತಣ್ಣಗಾಗ್ತಾ ಇಲ್ಲ. ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸ, ಎನ್ಆರ್ಪುರ ಸೇರಿದಂತೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಸೂರುಮನೆ ಫಾಲ್ಸ್ ಮೈದುಂಬಿ ಧುಮ್ಮಿಕ್ತಾ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಪುನರ್ವಸು ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಾ ಇವೆ. ಹೇಮಾವತಿ ನದಿ ನೀರಿನ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ಮೂಡಿಗೆರೆ ತಾಲೂಕಿನ ಬಂಕೇನಹಳ್ಳಿಯ ತೋಟಗಳೆಲ್ಲ ಮುಳುಗಡೆಯಾಗುವ ಹಂತಕ್ಕೆ ಬಂದು ನಿಂತಿವೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ನದಿ ಮತ್ತು ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇರತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರತಕ್ಕಂಥ ಬಂಕೇನಹಳ್ಳಿಯ ಬಳಿ ಇರತಕ್ಕಂಥದ್ದು. ಬಂಕೇನಹಳ್ಳಿಯ ಬಳಿ ಹರಿತಾ ಇರತಕ್ಕಂಥ ಹೇಮಾವತಿ ನದಿ ಮೈದುಂಬಿ ಹರಿತಾ ಇರತಕ್ಕಂಥದ್ದು. ಕುದುರೆಮುಖ ಘಟ್ಟ ಪ್ರದೇಶದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಕಳಸ ತಾಲೂಕಿನ ಕುದುರೆಮುಖದ ಹನುಮನಗುಂಡಿ ಜಲಪಾತಕ್ಕೆ ಜೀವಕಳೆ ಬಂದಿದ್ದು ಬೃಹತ್ ಬಂಡೆಗಳ ಮೇಲಿಂದ ಹಾಲ್ನೊರೆಯಂತ ನೀರು ಧುಮ್ಮಿಕ್ತಾ ಇದೆ. ಮಹಾಮಳೆಯ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗೋದಕ್ಕೆ ಶುರುವಾಗಿವೆ. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಗಂಡಾಂತರ ಶುರುವಾಗಿದ್ದು ಅಲ್ಲಲ್ಲಿ ಭೂಮಿ ಬಾಯ್ಬಿಡ್ತಾ ಇದೆ. ಇದರ ಪರಿಣಾಮ ಬೃಹತ್ ಬಂಡೆಗಳು ರಸ್ತೆಗೆ ಅಪ್ಪಳಿಸ್ತಾ ಇದ್ದು ವಾಹನ ಸವಾರರಿಗೆ ಪೀಕಲಾಟ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಎಲ್ಲಿ ಬಂಡೆ ಕಲ್ಲುಗಳು ಅಪ್ಪಳಿಸ್ತಾವೋ ಅನ್ನೋ ಆತಂಕದಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ.
ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಧಾರಾಕಾರ ಮಳೆಯೊಂದಿಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನಾವೀಗ ಏನು ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 173 ಇರ್ತಕ್ಕಂಥ ಚಾರ್ಮಾಡಿ ಘಾಟ್ ನಲ್ಲಿ ಇರ್ತಕ್ಕಂಥ ಸುರಿದಂತಹ ಧಾರಾಕಾರ ಮಳೆಗೆ ಚಾರ್ಮಾಡಿ ಘಾಟ್ ನಲ್ಲಿ ಏನು ಬೃಹತ್ ಗಾತ್ರದ ಬಂಡೆಕಲ್ಲುಗಳು ಈಗ ರಸ್ತೆಗೆ ಬಂದಿರ್ತಕ್ಕಂಥ, ರಸ್ತೆ ಅಂಚಿಗೆ ಬೃಹತ್ ಗಾತ್ರದ ಮರ ಮತ್ತೆ ಬಂಡೆಕಲ್ಲುಗಳು ಬಂದಿರತಕ್ಕಂಥದ್ದು. ಮತ್ತಷ್ಟು ಮಳೆ ಆದ್ರೆ ಇನ್ನಷ್ಟು ಗುಡ್ಡ ಕುಸಿಯುವ ಭೀತಿ ಎದುರಾಗಿರ್ತಕ್ಕಂಥದ್ದು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ತುಂಗಾ ನದಿಯಲ್ಲಿರುವ ರಾಮಮಂಟಪ ಮುಳುಗೋ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ಅಡಿಗಳಷ್ಟು ಬಾಕಿ ಇದ್ದು ಯಾವ ಕ್ಷಣದಲ್ಲೂ ಜಲ ದಿಗ್ಬಂಧನವಾಗಬಹುದು. ಕೊಡಗಿನಲ್ಲೂ ಮಹಾ ಮಳೆ ಸುರಿತಾ ಇದೆ. 3-4 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜೀವನದಿ ಕಾವೇರಿ ಮೈದುಂಬಿ ಹರಿಯುತ್ತಿದ್ದಾಳೆ. ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕೊಡಗಿನಲ್ಲಿ ಸುರಿತಾ ಇರೋ ಮಳೆಗೆ ಅಲ್ಲಲ್ಲಿ ಅನಾಹುತಗಳು ಸೃಷ್ಟಿಯಾಗ್ತಾ ಇವೆ. ಗೋಣಿಕೊಪ್ಪದಲ್ಲಿ ಭಾರೀ ಗಾಳಿ ಮಳೆಗೆ ಪೌರ ಕಾರ್ಮಿಕರೊಬ್ಬರ ಮನೆ ದಿಕ್ಕಾಪಾಲಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಿದ್ರಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವರುಣ ದೇವನ ಝೇಂಕಾರ ಜೋರಾಗಿದೆ. ಅಂಕೋಲ ತಾಲೂಕಿನ ಕಲೇಶ್ವರದಲ್ಲಿ ಮನೆಯೊಂದು ನೆಲಕಚ್ಚಿದೆ. ಮನೆಯವರೆಲ್ಲ ಊಟಕ್ಕೆ ಕೂತಿದ್ದ ವೇಳೆಗೆ ಮನೆಯ ಮೇಲ್ಛಾವಣಿ ಕುಸಿದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಇದರ ಪರಿಣಾಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ತುಂಗಾ ಜಲಾಶಯದಿಂದ 40,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಾ ಇದ್ದು ಉಕ್ಕಡಗಾತ್ರಿಯ ಕರಿಬಸವೇಶ್ವರ ಅಜ್ಜಯ್ಯನ ದೇಗುಲದ ಆವರಣ ಕೆರೆಯಂತಾಗಿದೆ. ಒಟ್ಟಲ್ಲಿ ಮಲೆನಾಡು ಭಾಗದಲ್ಲಿ ಮಹಾಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.